ಚೇತನ್ ಜಿ, ಈಗ ಒಬ್ಬ ಡೈರೆಕ್ಟ್ರು ಒಬ್ಬ ಪ್ರೊಡ್ಯೂಸರ್ ಒಂದು ಸಿನಿಮಾ ಚೆನ್ನಾಗಿ ತೆಗೆದಿದ್ರೆ ಡೈರೆಕ್ಟ್ರಿಗೆ ಹೋಗುತ್ತೆ ಕ್ರೆಡಿಟು, ಹೀರೋ ಚೆನ್ನಾಗಿ ಮಾಡಿದರೆ ಹೀರೋಗೆ ಹೋಗುತ್ತೆ. ಅದರಿಂದ ಅವಕಾಶಗಳು ಅವ್ರಿಗೆ ಸುಲಭವಾಗಿ ಸಿಗುತ್ತೆ. ಅಟ್ ದಿ ಸೇಮ್ ಟೈಮ್ ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ಗೂ ಕೂಡ ಅವ್ರು ಹಾಕೊಂಡಿರ್ತಕ್ಕಂಥ ಬಟ್ಟೆ ಶಿಲ್ಪಾ ಶೆಟ್ಟಿ ಹಾಕಿರೋದು ಅಥವಾ ಬಾಬಾ ಹಾಕಿರೋದು ಅವ್ರು ಯಾರಾದರೂ ನೋಡಿದವ್ರಿಗೆ ಖುಷಿ ಅಥವಾ ಥ್ರಿಲ್ ಅಂತ ಅನಿಸಿದ್ರೆ ಬೇರೆ ಬೇರೆ ಸಿನಿಮಾಗಳು, ಇಂಟರ್ನ್ಯಾಷನಲ್ ಸಿನಿಮಾಗಳು ಕೂಡ ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು ತಂಡ. ಸೊ ಇಲ್ಲಿವರೆಗೂ ಬೇರೆ ಭಾಷೆಗಳಿಂದ ನಿಮಗೆ ತುಂಬ ಅಪ್ರೋಚ್ ಬಂದಿತ್ತು, ಬಟ್ ನೀವು ಹೋಗಿಲ್ಲ ಅಂತ ಕೇಳ್ಪಟ್ಟೆ. ಅದಕ್ಕೆ ರೀಸನ್ನು ಮೊದಲ ಪ್ರಿಫರೆನ್ಸ್ ಸ್ಯಾಂಡಲ್ವುಡ್ ಅಂತಾನೆ ಅಥವಾ ಹೇಗೆ ಅನ್ನುವಂಥದ್ದು? ಡೆಫಿನೆಟ್ಲಿ ನಾವು ಇಲ್ಲಿಂದ ಸ್ಟಾರ್ಟ್. ನಾವು ಕನ್ನಡ ಸಿನಿಮಾಗಳು ಮಾಡಿದಾಗ ಈಗ ಅದು ಕನ್ನಡ ಸಿನಿಮಾಗಳಿಗಿಂತ ನನಗೆ ಇಷ್ಟು ಆಪರ್ಚುನಿಟಿ ಸಿಕ್ಕಿದಾಗ ಇನ್ನು ಮುಂದೂ ಅಷ್ಟೇ ಕಂಟಿನ್ಯೂ ಆಗಿ ಸಿಗ್ತಾ ಇರೋದ್ರಿಂದ ಬೇರೆ ಹೋಗ್ಬೇಕನ್ನೋ ಮೈಂಡ್ಸೆಟ್ ಬಂದಿಲ್ಲ. ಪ್ಲಸ್ ಈಗಿರೋ ಸಿಚುವೇಷನಲ್ಲಿ ಒಂದು ಸಿನಿಮಾ ಚೆನ್ನಾಗಿ ಮಾಡ್ತೀವಿ ಅಂದರೆ ಇದು ಪ್ಯಾನ್ ಇಂಡಿಯಾ. ಈಗ ನಾವು KD ಏನು ಚೆನ್ನಾಗಿ ಮಾಡ್ತೀವಿ, ನಾವು ಆಲ್ ನಾರ್ತಿಂದ ಸೌತ್ ಈಸ್ಟ್ ವೆಸ್ಟ್ ಎಲ್ಲರೂ ರೆಕಗ್ನಿಷನ್ ಇರಬೇಕಾದಾಗ ದೇರ್ ಇಸ್ ನೋ ಸಪ್ರೇಟ್ ಆಸ್ ಕನ್ನಡ, ಹಿಂದಿ, ತಮಿಳು ಆ ಥರ ಏನಿಲ್ಲ. ಈಗ ಒಂದು ಸಿನಿಮಾ ನಾವು ಮಾಡ್ತಾಯಿದ್ದು ಒಳ್ಳೆ ಕೆಲಸ ಮಾಡ್ತೀವಿ ಅಂದರೆ ಐ ಥಿಂಕ್ ಇಟ್ ಈಸ್ ಡೆಫಿನೆಟ್ಲಿ ನೈಸ್. ಇಟ್ ಆಲ್ ಕ್ರೆಡಿಟ್ ನಮಗೆ. ಇವಾಗ ನಾವೇನು KGF ನಾವು ಸಕ್ಸಸ್ಫುಲ್ ಆಯಿತು, ಆ ಒಂದು ಇಂಪ್ಯಾಕ್ಟ್ ಆಗಿರೋದು. ಈಗ ಎನಿ ಸಿನಿಮಾ ನಾವು ಇಲ್ಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ಮಾಡಿದ್ರೂ ಅಥವಾ ವರ್ಕ್ ಮಾಡಿದ್ರೂ ಆಲ್ ಓವರ್ ಇಂಡಿಯಾ ರೆಕಗ್ನಿಷನ್ ಸಿಗುತ್ತೆ. ಸೊ ಹಾಗಾಗಿ ಮೊದಲು ಸಿಕ್ಕಿರೋ ಆಪರ್ಚುನಿಟಿ ಹೋಗಿಲ್ಲ. ಯಾಕೆ? ಬಿಕಾಸ್ ಕನ್ನಡದಕ್ಕೆ ಮೋರ್ ಇಂಪಾರ್ಟೆನ್ಸ್ ಕೊಡಬೇಕನ್ನೋ ಒಂದು ಇದು ರೂಲ್ ಇತ್ತು ನನ್ನಲ್ಲಿ. ಎರಡನೇದಾಗಿ ಇವಾಗ ಕನ್ನಡ ಸಿನಿಮಾನೇ ವರ್ಕ್ ಮಾಡಿದಾಗ ಆಲ್ ಓವರ್ ಇಂಡಿಯಾ ಅಪ್ರಿಷಿಯೇಷನ್ ಸಿಗುತ್ತೆ. ಆ್ಯಂಡ್ ನಾವು ಇವಾಗ ವರ್ಕ್ ಮಾಡಬೇಕಾದ್ರು ಮೊದಲು ಬಾಲಿವುಡಲ್ಲಿ ಹೋದಾಗಲೋ ಅಥವಾ ಬೇರೆ ತೆಲುಗುಗೆ ಹೋದಾಗೋ ನಮ್ಮ ಪೇಮೆಂಟ್ ಏನೋ ಜಾಸ್ತಿ ಸಿಗುತ್ತೆ ಅಥವಾ ಇನ್ನೊಂದೇನೋ ಆಗುತ್ತೆ ಅನ್ನೋದು ಅಂದ್ಕೊಂಡು ಈಗ ಹಾಗೇನಿಲ್ಲ. ಈಗ ನಾವೇನು ಕನ್ನಡ ಸಿನಿಮಾ ಮಾಡಿದ್ರು ನಮ್ಮಲ್ಲಿ ಏನು ಅವ್ರಿಗೆ ಸಿಗುತ್ತೋ ಪೇಮೆಂಟ್ ಅದೇ ಥರ ನಮಗೂ ಸಿಗುತ್ತೆ. ಸೊ ನಾವು ಏನು ಮಾಡಬೇಕೋ, ಏನು ಲೆವೆಲ್ಗೆ ಹೋಗ್ಬೇಕಂತಿದ್ದವೋ ಅಥವಾ ಯಾವ ದೇಶಕ್ಕೆ ಹೋಗಬೇಕೋ ಅಥವಾ ನಮ್ಮ ಪರ್ಚೇಸ್ ಮಾಡೋದಕ್ಕೆ ಏನೇ ಬೇರೆ ಕಡೆ ಕೆಲಸ ಮಾಡಿಸ್ಬೇಕು ಅಥವಾ ಬೇರೆ ಏನೇ ಒಂದು ಎಕ್ವಿಪ್ಮೆಂಟ್ ತೊಗೋಬೇಕು ಅಂದ್ರೇನು ಅದೆಲ್ಲವನ್ನು ಇಲ್ಲೇ ನಾವು ಕನ್ನಡ ಸಿನಿಮಾಲೇ ಮಾಡಬೇಕಾದಾಗ ಯಾಕೆ ಬೇರೆ ಕಡೆ ಅನ್ನೋದು ನನ್ನ ಪಾಯಿಂಟ್. ಸರ್, ಪ್ರತಿಯೊಬ್ಬರಿಗೂ ಒಂದು ಡೆಸ್ಟಿನಿ ಅಂತ ಇರುತ್ತೆ, ಈ ಸ್ಪಾಟಿಗೆ ರೀಚ್ ಆಗಬೇಕು ಅನ್ನೋವಂಥದ್ದು. ಸೊ 20 ವರ್ಷಗಳ ಜರ್ನಿ, ನೀವು ಅಂದ್ಕೊಂಡಿದ್ದ ಸ್ಪಾಟಿಗೆ ರೀಚ್ ಆಗಿ ಆಯಿತಾ ಅಥವಾ ಇನ್ನೂ ದೊಡ್ಡ ಮಟ್ಟದ ಕನಸಿದೆಯಾ ಚೇತನ್ ಸರ್ಗೆ? ಹೇಳೋದಂಗೆ ಇದು ಈ ಜರ್ನಿ ಮುಗಿಯಿತು ಅಂದರೆ ಅದು ಖುಷಿ ವಿಚಾರ ಅಲ್ಲ, ಅದು ದುಃಖದ ವಿಚಾರ. ಸೊ ನನಗೆ ಪ್ರಕಾರ ಈ ಜರ್ನಿ ಇನ್ನೂ ಹೋಗ್ತಾನೆ ಇರಬೇಕು. ಇನ್ನೂ ಎಷ್ಟು ವರ್ಷ ನನ್ನ ಕೈಲಾಗುತ್ತೋ ವಿಲ್ ಕೀಪ್ ಕಂಟಿನ್ಯೂಯಿಂಗ್. ಇನ್ನೊಂದಷ್ಟು ಇವಾಗ ನಮ್ಗೆ ಹೊಸ ಇನ್ನೂ ಯಂಗ್ಸ್ಟರ್ಸ್ ಬರಲಿ, ಇನ್ನು ಅವ್ರಿಗೂ ಡಿಸೈನ್ ಮಾಡೋಂಥ ಆಪರ್ಚುನಿಟಿ ಸಿಗಲಿ, ಅದು ನಂದಷ್ಟೇ ರಿಕ್ವೆಸ್ಟ್. ಫೈನಲ್ ಕ್ವಶನ್ಸು ತರುಣ್ ಸರ್ ಮತ್ತು ಅಗೇನ್ ಸೋನಲ್ ಬಂದರೆ 20 ವರ್ಷದ ಅವರ ಜರ್ನಿ ಅಂತಂದರೆ ನಿಮಗೆ ಲವ್ ಸ್ಟೋರಿ ಗೊತ್ತಾ ಅನ್ನೋದನ್ನು ಕ್ವಶನ್ ಮಾಡೋದಕ್ಕಿಂತ ಇಬ್ಬರಿಗೂ ಈಗ ತರುಣ್ ಸರ್ಗೆ ಅಷ್ಟೇ ನೀವು ಡಿಸೈನ್ ಮಾಡ್ತಿರೋದು ಅಥವಾ ಸೋನಲ್ಗೆ ನಿಮ್ಮ ಕಡೆಯಿಂದ ಯಾವುದಾದ್ರೂ ಕಾಸ್ಟ್ಯೂಮ್ ಡಿಸೈನ್ ಆಗ್ತಾ ಇದೆಯಾ ಅಥವಾ ಹೇಗೆ ಅಂತ? ಇಲ್ಲ, ಬಿಕಾಸ್ ಸೋನಲ್ ಅವರಿಗೆ ಇನ್ನೊಬ್ಬರು ಡಿಸೈನರ್ ಇದ್ದಾರೆ, ಅವ್ರು ಮಾಡ್ತಾಯಿದ್ದಾರೆ. ನಾವು ತರುಣ್ ಬಾಯಿಗೆ ಆಲ್ಮೋಸ್ಟ್ ಒಂದು 20 ಇಯರ್ಸ್ ಜರ್ನಿ ಇರೋದ್ರಿಂದ ಅವರು ಪರ್ಟಿಕ್ಯುಲರ್ಲಿ ಡೇ ಒನ್ನಿಂದನೂ ಎನಿವನ್ ಯಾರ ಕೈಲೇ ಮಾಡಿಸ್ಬೋದಾಗಿತ್ತು. ಸೊ ಬಟ್ ಬಿಟ್ಟು ನಮ್ಮ ಕೈಲೇ ಮಾಡಿಸ್ತಾ ಇರೋದು ಅದೊಂದೊಂದು ರಿಲೇಷನ್ಶಿಪ್ ಅಂತೀವಲ್ಲ. ಸೊ ದ್ಯಾಟ್ ಈಸ್ ಅ ರಿಲೇಷನ್ಶಿಪ್, ನಮ್ಮ ಅವರ ಒಂದು ಬಾಂಡಿಂಗು. ಯಾಕೆಂದರೆ ಅವ್ರ ಸಿನಿಮಾಗಳು ಅಷ್ಟೇ ಅವ್ರಿಗಿರೋಂಥ ಒಂದು ನಾಲೆಡ್ಜ್ ಆ್ಯಂಡ್ ಕಾಂಟ್ಯಾಕ್ಟ್ಸ್ಗೆ ಎನಿವನ್ ಬಾಲಿವುಡ್ಡಿಂದನೂ ಡಿಸೈನರ್ ತರಿಸ್ಕೋಬೋದಾಯಿತು. ಸೊ ನಾವು ಸಿನಿಮಾಗಳಲ್ಲೂ ರಾಬರ್ಟಲ್ಲಾಗಿರ್ಬೋದು ಅಥವಾ ಕಾಟೇರಲ್ಲಾಗಿರ್ಬೋದು ನಮ್ಮನ್ನೇ ಕರೆಸಿ ಆಯ್ಕೆ ಮಾಡಿ ಕೊಟ್ಟಿರೋದು ಒಂದು ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿ ಒಂದು ಲೆವೆಲ್ ಸಿನಿಮಾಗಾದರೆ, ಪರ್ಸ್ನಲ್ ಆದರೆ ಇನ್ನೂ ಒಂದು ಡಬಲ್ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ಇದು ಸ್ಪೆಷಲ್ ಮೂಮೆಂಟ್ ನಮಗೂ ಸ್ಪೆಷಲ್ ಆ್ಯಂಡ್ ಅವ್ರಿಗೆ ಇನ್ನೂ ಡಬಲ್ ಸ್ಪೆಷಲ್ ಆಗಬೇಕನ್ನೋದು ಒಂದು ಪಾಯಿಂಟ್ ಅಷ್ಟೇ. ಪ್ರತಿ ಸಿನಿಮಾಗಳಲ್ಲೂ ಸರ್ಪ್ರೈಸ್ ಎಲಿಮೆಂಟ್ಸ್ ಥರ ಅವರ ಲವ್ ಸ್ಟೋರಿ ಆ್ಯಂಡ್ ಮದುವೆನೂ ಕೂಡ ನಿಮಗೂ ಸರ್ಪ್ರೈಸ್ ಅಂತ ಕೇಳ್ಪಟ್ಟೆ. ಅಂದರೆ ಗೊತ್ತಿರಲಿಲ್ಲ ನಮಗೆ ಅನ್ನೋಂಥದ್ದು. ಆಗಸ್ಟ್ 10, 11 ನಿಮ್ಮ ಗೆಳೆಯ ಅಥವಾ ನಿಮ್ಮ ಸ್ನೇಹಿತ, ಸಹೋದರ ಎಲ್ಲ ಆ್ಯಂಗಲಲ್ಲೂ ತೊಗೋಬೋದು 20 ವರ್ಷದ ಜರ್ನಿ ಅಂತಂದರೆ. ಸೊ ನಿಮಗೆಷ್ಟು ನಿಮ್ಮ ಮನೆ ಮದುವೆ ಅನ್ನೋ ಥರದ್ದು ಫೀಲ್ ಇದ್ದೇ ಇರುತ್ತೆ ಸರ್. ಏನು ಹೇಳ್ತೀರಾ ತರುಣ್ ಮತ್ತು ಸೋನಲ್ ಅವರ ಕಾಂಬಿನೇಷನು, ಜೋಡಿ ಬಗ್ಗೆ? ಇವಾಗ ಇನ್ಫ್ಯಾಕ್ಟ್ ನಮಗೂ ಅದೊಂದು ಪ್ರಶ್ನೆ ಯಾವಾಗ ತರುಣ್ ಬಾಯ್ ಅವರು ಮದುವೆ ಆಗ್ತಾರೆ, ಈ ಮದುವೆ ಆದರೂ ಯಾರನ್ನು ಮದುವೆ ಆಗ್ತಾರೆ, ಈ ಒಂದು ಕ್ವೆಶ್ಚನ್ ನಮಗಿತ್ತು. ಬಟ್ ಒಂದು ಪಾಯಿಂಟ್ ಆದಮೇಲೆ ಪ್ರತಿ ಸರಿ ಅದನ್ನೇ ಕೇಳೋಕ್ಕಾಗಲ್ವಲ್ಲ. ಬಟ್ ಯಾವಾಗ ನಾವು ಇದನ್ನು ಸಡನ್ನಾಗಿ, ಇನ್ಫ್ಯಾಕ್ಟ್ ನನಗೆ ಇದೇನು ನೀವೆಲ್ಲ ಟಿ ವಿಲಿ ನೋಡ್ರೆ ಅದಕ್ಕಿಂತ ಒಂದು ದಿವಸ ಮುಂಚೆ ನನಗೆ ಗೊತ್ತಾಯಿತು. ಅದಕ್ಕೆ ಮುಂಚೆ ನಮಗೂ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಮದುವೆ ಆಗೋದು ಯಾರೋ ಮೀಡಿಯಾದವರು ನನಗೆ ಫೋನ್ ಮಾಡಿ ಈ ಥರ ಆಗ್ತಾರೆ ಅಂತ ಅಂದಾಗ ನಮಗೆ ಜೊತೆಲೇ ಇದ್ದೀವಿ ಅನ್ನೋದು ಗೊತ್ತಿಲ್ಲ ಅನ್ನೋದು ಒಂದು ಪಾಯಿಂಟ್. ಯಾಕೆಂದರೆ ತರುಣ್ ಬಾಯ್ ಮೊದಲಿನಷ್ಟೇ ಏನೇ ಮಾಡಿದ್ರು ಒಂದು ಸರ್ಪ್ರೈಸಿಂಗ್ ಆಗೇ ಮಾಡ್ತಾರೆ. ಸೊ ಒಂದು ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಬಟ್ ಓಕೆ, ಇದು ಪರ್ಸ್ನಲ್ ಅವ್ರದ್ದೊಂದು ಪರ್ಸ್ನಲ್ ಲೈಫ್ ಇರೋದ್ರಿಂದ ಅದು ಅವ್ರ ಡಿಸಿಷನ್ಸು. ಬಟ್ ಅವರೇ ಕರೆದು ಒಂದು ಸರಿ ತೋರಿಸಿ ಹೆಂಗೆ ಏನು ಅನ್ನೋದೆಲ್ಲ ಕೇಳಿದಾಗ ಖುಷಿ. ನಮ್ಮನ್ನು ಇಂಪಾರ್ಟೆನ್ಸ್ ಆಗಿ ತೊಗೊಂಡು ಬಿಫೋರ್ ಇದೆಲ್ಲ ಇವೆಂಟ್ ಆಗೋಕ್ಕೆ ಮುಂಚೆ ಇದಾಯ್ತಲ್ಲ, ಸೊ ಖುಷಿ ಆಯ್ತು ಅಷ್ಟೇ. 10th 11th ಮದುವೆ ಸರ್. ಎಸ್. ಏನೆಲ್ಲ ತಯಾರಿ ನಡೀತಾ ಇದೆ? ಇದ್ರ ಮಧ್ಯದಲ್ಲಿ ಕೆಲವು ಸಿನಿಮಾಗಳಿಗೆ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಮಾರ್ಟಿನ್ಗೆ ಈಗ ನೋಡಿ ಪ್ರಮೋಷನ್ಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಬೇಕು, ಈ ಕಡೆ ತರುಣ್ ಬಾಯ್ ಮದುವೆ ಕಾಸ್ಟ್ಯೂಮ್ ಡಿಸೈನಿಂಗು. ಸೊ ಎಷ್ಟು ಬ್ಯುಸಿ ಸ್ಕೆಡ್ಯೂಲ್ ಅಂತ? ಬಿಸಿ ಕೆಲಸ ಅಷ್ಟೇ. ನಾವು ಇವಾಗ ಎಷ್ಟು ಸಿನಿಮಾ ಇಂಪಾರ್ಟೆಂಟೋ ಪರ್ಸ್ನಲ್ಲು ಅಷ್ಟೇ ಇಂಪಾರ್ಟೆಂಟು. ಇವಾಗ ನಾವು ಅವ್ರಿಗೆ
ಈಗೇನು 10th ಆ್ಯಂಡ್ 11th ಏನು ಇವೆಂಟ್ ಇದೆ ಕಂಪ್ಲೀಟ್ಲಿ ಪ್ಲ್ಯಾಂಡ್ ಆಗಿದೆ. ಸೊ ಏನು ತೊಂದರೆ ಇಲ್ಲ ಆ ವಿಚಾರದಲ್ಲಿ. ಇಟ್ ಇಸ್ ನಾಟ್ ಅಬೌಟ್ ಅರ್ಜೆಂಟೋ ಟೆನ್ಷನೋ ಏನೂ ಇಲ್ಲ. ಯಾಕಂದರೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ, ಆ ಪ್ಲ್ಯಾನ್ ಪ್ರಕಾರ ಎಕ್ಸಿಕ್ಯೂಟ್ ಆಗುತ್ತೆ. ಸೇಮ್ ಸಿನಿಮಾ ಏನಿದೆ ಪರ್ಸ್ನಲ್ ಅದೇ ಥರ. ಈಗ ಮಾರ್ಟಿನ್ ಆಗಿರ್ಬೋದು, ಈ ಪ್ರಮೋಷನ್ಸ್ ಆ್ಯಕ್ಟಿವಿಟೀಸ್ ಇದೂ ಹಂಗೆ ಒಂದು ರಿಲೇಷನ್ಶಿಪ್ ಥರ. ಸೊ ಅದನ್ನು ಕೂಡ ವಿ ಹ್ಯಾವ್ ಸಪ್ರೇಟ್ ಟೀಮ್ಸ್, ದೊಡ್ಡ ತಂಡ ಇದೆ. ತಂಡ ಅದ್ರ ಪ್ರಕಾರ ನೋಡ್ಕೊಂಡು ಹೋಗ್ತಾರೆ. ಮಾರ್ಟಿನ್ ಟ್ರೈಲರ್ ಲಾಂಚ್ಗೆ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ಗೆ ಚೇತನ್ ಸರ್ ಇರ್ತಾರಾ, ಅಥವಾ ಯಾವ ಲುಕ್ಕಲ್ಲಿ ನಾವು ಧ್ರುವ ಅವ್ರನ್ನ ನೋಡ್ಬೋದು ಅವತ್ತು? ಎಸ್, ಡೆಫಿನೆಟ್ಲಿ ಒಂದು ಕಾನ್ಸೆಪ್ಟ್ ಅಂತ ಇಟ್ಕೊಂಡಿದ್ದೀವಿ. ಅದ್ರ ಬಗ್ಗೆ ನಾನು ಸ್ಪಾಯ್ಲರ್ ಆಗಬಾರ್ದು. ಒಂದು ಕಲರ್ ಪ್ಯಾಟರ್ನು, ಒಂದು ವೇ ಆಫ್ ಡ್ರೆಸ್ಸಿಂಗ್, ಕಂಪ್ಲೀಟ್ ಟೀಮ್ ಒಂದು ಇರ್ತಾರೆ. ಸೊ ಪರ್ಟಿಕ್ಯುಲರ್ಲಿ ನಾವು ಈ ಧ್ರುವ ಸರ್ಗೆ ಅವ್ರಿಗೋಸ್ಕರನೇ ಒಂದು ಅವ್ರದ್ದೊಂದು ಆ ಮಾರ್ಟಿನ್ನ ಕ್ಯಾರೆಕ್ಟರ್ನ ಮೈಂಡಲ್ಲಿ ಇಟ್ಕೊಂಡು ಒಂದು ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಲುಕ್ಕಲ್ಲೇ ಒಂದು ಮಾಡಿದ್ದೀವಿ. ಸೊ ಅದನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ನೀವು ನೋಡ್ತೀರಾ. ಸೊ ಎಸ್, ಅದಕ್ಕೊಂದು ಎಫರ್ಟ್ ಹೋಗಿದೆ. ಸರ್ ಎಷ್ಟು ಖುಷಿ ಇದೆ ಸರ್ ಫೈನಲಿ ಈ 20 ವರ್ಷದ ಜರ್ನಿ. ಎಸ್, ಅದು ಕಡಿಮೆ ಅಲ್ಲ. ಒಂದು ಯಾವುದೇ ಇಂಡಸ್ಟ್ರಿ ತೊಗೊಳ್ಳಿ ಅಥವಾ ಯಾವುದೇ ಫೀಲ್ಡ್ ತೊಗೊಂಡ್ರೂ 20 ವರ್ಷ ಸಕ್ಸಸ್ಫುಲ್ಲಾಗಿ ಸಾಗೋದು ಕಷ್ಟ ಇರುತ್ತೆ. ಸೊ ಇವತ್ತಿಗೆ ಎಷ್ಟು ಖುಷಿ, ತೃಪ್ತಿ ಕೊಟ್ಟಿದೆ ಈ ಒಂದು ಕಾಸ್ಟ್ಯೂಮ್ ಡಿಸೈನಿಂಗ್ ವರ್ಕ್ ಅನ್ನೋಂಥದ್ದು? ಎಲ್ಲರಿಗೂ ಹೇಳ್ತೀನಿ ಏನಂದರೆ, ಪ್ರತಿದಿನ ಹೊಸ ದಿನ. ಸೊ ನಮಗೆ ಆದಂಥ ಒಂದು ಎಕ್ಸೈಟ್ಮೆಂಟ್ ಆಗ್ತಾ ಇರಬೇಕು. ಸೊ ನಾವು ಈ ಪ್ರೊಫೆಷನ್ ಅದೇ ನಮ್ಮನ್ನು ಅದು ಚೂಸ್ ಮಾಡ್ಕೊಂಡಿದ್ದೆ ಬಿಟ್ಟರೆ ನಾನು ಅದನ್ನು ಚೂಸ್ ಮಾಡಿಲ್ಲ. ಬಿಕಾಸ್ ಕೆಲವೊಂದು ಸರಿ ಡೆಸ್ಟಿನಿ ಅಂತೀವಲ್ಲ, ಹಾಗಾಗಿ ಪ್ರತಿದಿನ ಕೆಲಸ ಅನ್ಸಲ್ಲ. ಅದು ನಿಮಗಾಗಿರ್ಬೋದು, ನೀವು ಖುಷಿಯಿಂದ ಮಾಡಿದಾಗ 20 ವರ್ಷ ಇಷ್ಟು ಬೇಗ ಆಗೋಯ್ತಾ ಅನ್ನೋದು ಒಂದು ಸರ್ಪ್ರೈಸ್ ಇದೆ. ಇನ್ನೊಂದು 20 ಅಲ್ಲ, ಇನ್ನೊಂದು 50 ವರ್ಷ ಹೋಗ್ಬೇಕು ಅನ್ನೋದೊಂದು ಕೂಡ ಆಸೆ ಇದೆ. ಸೊ ಎಸ್, ಒಂದು 20 ವರ್ಷ ಆಗ್ಬಿಟ್ಟಿದೆಯಾ ಅನ್ನೋದು ಒಂದು ಸರ್ಪ್ರೈಸಿಂಗ್ ಆಗಿ ನನಗೂ ಮೊನ್ನೆ ಸ್ಟಾರ್ಟ್ ಮಾಡ್ದಂಗಿದೆ. ಈಗ ಆಲ್ರೆಡಿ 20 ವರ್ಷ ಮುಗಿದಿದೆ. ಸೊ ಎಸ್, ಅದೊಂದು ಖುಷಿ ಇದೆ. ಬಟ್ ಇನ್ನು ಮುಂದೆ ಇನ್ನೂ ಒಂದಷ್ಟು ಪಾಸಿಟಿವ್ ಆಗಿ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ವರ್ಕ್ ಮಾಡಬೇಕು ಅನ್ನೋ ಒಂದು ಎಕ್ಸೈಟ್ಮೆಂಟ್ ಕೂಡ ಇದೆ. ಸರ್, ನಾವಿಲ್ಲಿ ಸ್ಟುಡಿಯೋ ನೋಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ನೀವೇ ಹೇಳೋದಾದರೆ, ಸೆಲೆಬ್ರಿಟಿಗಳಿಗಲ್ಲದೆ ಸೊ ಈ ವೆಡ್ಡಿಂಗ್ಗಳಿಗೆ ಅಥವಾ ಮಾಡೆಲ್ಸ್ಗಳಿಗೆ ಈ ಥರ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡ್ತಾಯಿದ್ದೀರಾ, ಅಥವಾ ನಿಮ್ಮ ಒಂದು ಸ್ಟುಡಿಯೋ ಬಗ್ಗೆ ನೀವು ಕೊನೆಯದಾಗಿ ಏನು ಹೇಳ್ತೀರಾ? ನೋಡಿ, ನಾನು 15-20 ವರ್ಷದಿಂದ ಏನು ನಾವು ಸಿನಿಮಾ ಕಾಸ್ಟ್ಯೂಮ್ಸ್ ಅಂತಂದ್ವಿ, ಪ್ರತಿಯೊಬ್ಬರು ಬಂದು ನಾನು ಭೇಟಿ ಆದಾಗ್ಲೂ ಎಲ್ಲರೂ ಕೇಳೋದೇನೆಂದರೆ, ಇದು ಓನ್ಲಿ ಸಿನಿಮಾದವ್ರಿಗೆ ಮಾತ್ರನಾ? ಈಗ ನಾವು ಸುದೀಪ್ ಸರ್ಗೆ ಮಾಡಿದಾಗ್ಲೋ ಅಥವಾ ದರ್ಶನ್ ಸರ್ಗೆ ಮಾಡಿದಾಗ್ಲೋ ಇಲ್ಲೆಲ್ಲೋ ಒಂದು ಕಡೆ ಒಂದು ಕಾಡಬೇಕಾದ್ರೆ ನನಗನ್ನಿಸ್ತು ಇದು ಎಲ್ಲರಿಗೂ ರೀಚ್ ಆಗಬೇಕು, ಪ್ಲಸ್ ಬಂದವರೆಲ್ಲರೂ ಅದೇ ಫೀಲಲ್ಲೇ ಹೋಗಬೇಕು ಅನ್ನೋದು ನನ್ನ ಪಾಯಿಂಟು. ಸೊ ಯಾರೇ ಬರಲಿ ನಮ್ಮ ಸ್ಟೋರಿಗೆ, ಇದು ಓಪನ್ ಫಾರ್ ಎವ್ರಿ ಒನ್ ಆ್ಯಂಡ್ ಇಟ್ ಈಸ್ ಓಪನ್ ಫಾರ್ ಆಲ್ ಪೀಪಲ್. ಸೊ ಬಂದರೆ ನಿಮಗೆ ಗೊತ್ತಾಗುತ್ತೆ ದಟ್ ಹೌ ವಿ ಎಕ್ಸಿಕ್ಯೂಟ್. ಏನೆಂದರೆ ಕೆಲವರು ಅಂತಾರೆ, ಇಲ್ಲ ನಾನು ಸ್ವಲ್ಪ ದಪ್ಪ ಇದ್ದೀನಿ ಅಥವಾ ಸಣ್ಣ ಇದ್ದೀನಿ, ನಂಗೆ ಸೂಟ್ ಆಗೋತ್ತಿಲ್ಲ. ಬಂದ ಮೇಲೆ ನೋಡಿ ಅದು ಸೂಟ್ ಆಗೋ ರೀತಿ ನಾವು ಮಾಡ್ತೀವಿ. ಬಿಕಾಸ್ ಅದೊಂದು ಸ್ಮಾಲ್ ಡಿಫ್ರೆನ್ಸ್ ಮಾಡೋದ್ರಿಂದ ಮೇಕ್ಸ್ ಎ ಬಿಗ್ ಚೇಂಜ್. ನಮ್ಮ ಸ್ಟೋರ್ ಇವಾಗ ನಾವೇನು ಕ್ಲೈಂಟ್ಸಿಗೋಸ್ಕರ ಮಾಡಿದ್ದೀವಿ, ಇಟ್ಸ್ ಕಾಲ್ಡ್ ಕಿಂಗ್ಸ್ ಆ್ಯಂಡ್ ಕ್ರೌನ್ಸ್ ಅಂತ. ಸೊ ಪ್ರತಿಯೊಬ್ಬರು ಬಂದವ್ರನ್ನೆಲ್ಲನೂ ರಾಜರ ಥರನೇ ನೋಡ್ಕೋಬೇಕು ಅನ್ನೋದು ಒಂದು ಉದ್ದೇಶದಿಂದನೇ ಆ ಹೆಸರಿಟ್ಟಿದ್ದೀವಿ. ಇದು ಚನ್ನಸಂದ್ರ RR ನಗರಲ್ಲಿ ಬರುತ್ತೆ. ಯು ಕ್ಯಾನ್ ಗೂಗಲ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಚೇತನ್ ಸರ್ ಮಾತುಗಳಾಗಿತ್ತು. ಕೆಲವರುಗಳಿಗೆ ಡೌಟ್ಸ್ ಇರುತ್ತೆ, ಸೆಲೆಬ್ರಿಟಿಗಳಿಗೆ ಮಾತ್ರನಾ ಇವ್ರು ಮಾಡೋದು ಅನ್ನೋಂಥದ್ದು. ಈಗ ತಾನೇ ಅವ್ರು ಮಾತಾಡ್ತಾ ಹೇಳ್ತಿದ್ರು, ಸೆಲೆಬ್ರಿಟಿಗಳಿಗೆ ಅಷ್ಟೇ ಅಲ್ಲ, ಯಾರು ಬೇಕಾದರೂ ಬರ್ಬೋದು. ಕಿಂಗ್ಸ್ ಆ್ಯಂಡ್ ಕ್ರೌನ್ಸ್ ಅಂತಲೇ ಹೆಸರು. ಅಂದರೆ ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾವು ರಾಜ ರಾಣಿ ಥರನೇ ಫೀಲ್ ಮಾಡಬೇಕು ಅನ್ನೋಂಥದ್ದು. ಅದು ಅವರ ವೈಯಕ್ತಿಕ ಬದುಕು. ಮತ್ತು ಈ ಸ್ಟುಡಿಯೋದ ಬಗ್ಗೆ ಆದರೆ, ಇನ್ನು ಕನ್ನಡ ಚಿತ್ರರಂಗದ ಸಾಕಷ್ಟು ಜನ ಸೂಪರ್ ಸ್ಟಾರ್ಗಳಿಗೆ ಅವರು ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡ್ತಾಯಿದ್ದಾರೆ. ಮಾರ್ಟಿನ್, KD, ಡೆವಿಲ್ ಸಿನಿಮಾಗಳು ಅಟ್ ಪ್ರೆಸೆಂಟ್ ಬಹುನಿರೀಕ್ಷಿತ ಸಿನಿಮಾಗಳು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದೆಲ್ಲದಕ್ಕಿಂತ ಕ್ಯೂರಿಯಾಸಿಟಿ ಅಂದರೆ ತರುಣ್ ಸುಧೀರ್ ಮತ್ತು ಸೋನಾಲ್ ಮಾಂಟೆರೋ ಅವರ ಮದುವೆಗೆ ಅವರು ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡ್ತಿರ್ತಕ್ಕಂಥದ್ದು. ಸೊ ಆಗಸ್ಟ್ 10-11ನೇ ತಾರೀಕು ಮದುವೆ ಇದೆ. ಸೊ ಹೇಗೆ ಕಾಣ್ತಾರೆ ಮದುಮಗನಾಗಿ ನಮ್ಮ ತರುಣ್ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದು ಚೇತನ್ ಸರ್ ಅವರ ಜೊತೆಗೆ ಒಂದು ಸ್ಪೆಷಲ್ ಮಾತುಕತೆ ಆಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.